ಅದನ್ನು ಉತ್ತರ ಏನು ಹೇಳಬೇಕು, ಅವರೇ ಹೇಳಬೇಕು. ಯಾರು ಅಧಿಕಾರದಲ್ಲಿದ್ದಾರೆ ಅವರು. ಅಧಿಕಾರ ಅಂದರೆ ಕಾಂಗ್ರೆಸ್ ಇರ್ಬೋದು, MLAನೇ ಇಲ್ಲಿ ಅಧಿಕಾರಿ ಅಲ್ವಾ, ಅಧಿಕಾರ ಅವ್ರದ್ದೇ. ಈಗ ಇವ್ರನ್ನ ಪ್ರಿಯಾರಿಟಿ ಮೇಲೆ ಲಿಸ್ಟ್ ಮಾಡಿಕೊಂಡು ಈ ರಸ್ತೆ ಕಾಮಗಾರಿನ ಒಂದು ಲಿಸ್ಟ್ ಮಾಡಿ ಅದಕ್ಕೆ ಬಂದಿದ್ದ ಅನುದಾನ ಕೊಡಬೇಕು ಅವರು. ಈಗ ಬಂದು 9 ಕೋಟಿ ಏನು ಬಂದಿದೆ ಇವಾಗ, ಇದಕ್ಕೆ ಅಂತಲ್ಲ, ಜನರಲ್ ಎಲ್ಲರೂ ಕೊಟ್ಟಿದ್ದಾರೆ. ಈ ಥರ ಅನುದಾನ ಬರ್ತಾನೇ ಇರ್ತದೆ. ಈಗ ಬೇರೆಯವ್ರಿಗೆ ಹೇಳಿದ್ರು ಹೋಗ್ತಾರೆ, ನಾನು ಒಬ್ಬ ಮಾಜಿ ಮಂತ್ರಿ ಆಗಿ MLA ಆಗಿ ನನಗೆ ಗೊತ್ತಿಲ್ವಾ ಅನುದಾನ ಯಾವ ಥರ ರಿಲೀಸ್ ಮಾಡ್ತಾರೆ. ನಾವು ಲಿಸ್ಟ್ ಮಾಡಿ ಕೊಡಬೇಕು. ಅವರು ಒಂದು ರೋಡು ಕೆಟ್ಟದಾಗಿ ಇರ್ತಾ ಇರಲಿಲ್ಲ, ದಿನೇ ದಿನ ಹಾಳಾಗೋಗ್ತದೆ ಹೊರತು ಡೆವಲಪ್ಮೆಂಟ್ ಏನಾಗ್ತಾ ಇಲ್ಲ, ಇಂಪ್ರೂವ್ಮೆಂಟ್ ಏನಾಗ್ತಾ ಇಲ್ಲ ರಸ್ತೆಗಳು. ಅದು ನಮ್ಮ ಬೆಂಗಳೂರು ಸಿಟಿಯಲ್ಲಿರೋರು ನಾವೆಲ್ಲ. ಇನ್ನು ಶಾರ್ಟ್ಲಿ ಇದು GBAಗೂ ಸೇರಿಕೊಡುತ್ತೆ. ಪರಿಸ್ಥಿತಿ ನೋಡಿದ್ರೆ ಭಾಳ ಅಧೋಗತಿಯಾಗಿದೆ. ಇದಾಗಬಾರ್ದು. ಈಗಲಾದ್ರೂ ಎಚ್ಚೆತ್ಕೊಂಡು ರಸ್ತೆ ಕಾಮಗಾರಿಗಳು ಮುಗಿಸ್ಕೊಳ್ಳಿ. ಕಿತ್ತೂರು ಭಾಗ ಒಂದೇ ಅಲ್ಲ, ನನ್ನ ಒಂದು ಬಿದ್ರಳ್ಳಿ ಹೋಬಳಿ ಮತ್ತು ಮಾದೇಪುರ ಕ್ಷೇತ್ರದಲ್ಲಿ ಎಲ್ಲ ಕೊಡತಿ ಇರ್ಬೋದು, ಆಲ್ನಾಯಕನಹಳ್ಳಿ ಪಂಚಾಯತಿ ಇರ್ಬೋದು, ಒತ್ತೂರು, ವೈಟ್ ಫೀಲ್ಡು, ಚನ್ನಸಂದ್ರ, ಕಾಡುಗೋಡಿ ಸುತ್ತಮುತ್ತಲ ಎಲ್ಲ ಗ್ರಾಮಗಳು, ಎಲ್ಲ ಏರಿಯಾ GBA ಏರಿಯಾಗಳಲ್ಲಿ ಇವರು ಕೆಟ್ಟೋಗಿ ರಸ್ತೆಗಳು ಸರಿ ಮಾಡಬೇಕು, ಆಕ್ಸಿಡೆಂಟ್ ಆಗಿ ತಪ್ಪಿಸ್ಬೇಕು. ಡೈಲಿ ರಿಪೋರ್ಟ್ ಬರ್ತದೆ ನಮಗೆ. ಅಲ್ಲಿ ಬಿದ್ದರು, ಇದಾಯಿತು, ಆಕ್ಸಿಡೆಂಟ್ ಆಯಿತು, ಕೈ ಮುಟ್ಕೊಂಡು ಕಾಲು ಮುಟ್ಕೊಂಡ್ರು, ಏನಿದೆಲ್ಲ ನಗ್ತಾರೆ ಜನ ಬೇರೆಯವರು. ಸಿಟಿ ಬೆಳಿತಾನೇ ಇದೆ. ಹಂಗೆ ತಕ್ಕನಾಗಿ ಇಲ್ಲಿ ರೋಡ್ ವರ್ಕ್ಸು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕಲ್ಲ, ಅದ್ರ ಪ್ರಕಾರ ಮಾಡಲಿ. ಆ ಮಗು ಶಾಂತಿ ಸಿಗಲಿ. 2 ವರ್ಷದ ಮಗು ಮುದ್ದಾಗಿದೆ, ಫೋಟೋ ನೋಡಿದೆ ನಾನು. ಆ ಮಗು ಕಳ್ಕೊಂಡಿದ್ದಾರೆ, ಅದನ್ನು ಕಾಂಪನ್ಸೇಟ್ ಮಾಡಿದ್ದಾರೆ. ಜನಗಳು ಆಕ್ರೋಶ ತೋರಿಸಿದ್ದಾರೆ ಅಷ್ಟೇ. ಅದು ಪ್ರೊಟೆಸ್ಟ್ ಮಾಡಿದ್ದಾರೆ, ರಸ್ತೆ ಕಾಮಗಾರಿ ಆಗಿಲ್ಲ ಅಂತ. ಮಾಡಿಲ್ಲ ಅಂದರೆ ಜನ ಕಂಡು ಬಿಡಬೇಕಲ್ಲ. ಸರ್ಕಾರ ಆಗಲಿ, ಯಾರೇ ಆಗಲಿ, MLA ಆಗಲಿ ಪ್ರೊಟೆಸ್ಟ್ ಮಾಡಿದ್ರು, ಅವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ತಪ್ಪೇನಿದೆ? ಅದಕ್ಕೆ FIR ಹಾಕಿರೋದು ಸರಿಯಿಲ್ಲ, ಅದು ತಪ್ಪು. ಅವರು ರಸ್ತೆಗೆ ಅಡ್ಡಿಪಡಿಸಿದ್ದಾರೆ, ಸಂಚಾರಕ್ಕೆ ಅಂತ ಹಾಕಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ಅದನ್ನು ಸರಿ ಮಾಡೋಣ ಬಿಡಿ. ಇವೆಲ್ಲ ಸಹಜ. ಈ ಥರ ಎಷ್ಟು 106 ನಡೀತವೆ ಪ್ರೊಟೆಸ್ಟ್ಗಳು. ಗಾಬರಿ ಪಡುವಂಥ ವಿಷಯ ಏನಿಲ್ಲ. ನಾವು ನಿಮ್ಮ ಜೊತೆಲಿದ್ದೀವಿ, ನಿಮ್ಮ ಜೊತೆಗೆ ನಾವು ಹೋರಾಟಕ್ಕೆ ನಾವು ನಿಮ್ಮ ಜೊತೆ ಸಿದ್ಧ. ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿ ಇದನ್ನು ಬಗೆಹರಿಸ್ತೀವಿ. ಪೊಲೀಸ್ ಸ್ಟೇಷನ್ ಮಾತಾಡಿ, ಇನ್ಸ್ಪೆಕ್ಟರ್ ಹತ್ರ, DCP ಹತ್ರ ಮಾತಾಡಿ ಬಗೆಹರಿಸ್ತೀವಿ. ಸರ್, ಈಗ ಸರ್ಕಾರ ಮೇಲೆ ಬಿಟ್ಟು ತೋರಿಸ್ತಾ ಇದ್ದಾರೆ, ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಅಂತ. ಅಲ್ಲ, ಇದು ಭಾಳ ಸುಲಭವಾಗಿರ್ತಕ್ಕಂಥ ಕೆಲಸ ಅವ್ರಿಗೆ. 20 ವರ್ಷಗಳ ಕಾಲದಿಂದನೂ MLA ಆಗಿ ಇವತ್ತು 2 ವರ್ಷಗಳ ಕಾಲದ ಕಥೆನ ಹೇಳ್ತಾ ಇದ್ದಾರೆ, ಅನುದಾನ ಸಾಲದು ಅಂತೇಳಿ. ಅಂದರೆ ಕಳೆದ 5 ವರ್ಷದಲ್ಲಿ ಅಷ್ಟು ಅನುದಾನ ಬಂದಿತ್ತಲ್ಲ, ಆಗೇನಾಗಿತ್ತು ಇವರು? ಆಗ ಯಾಕೆ ಮಾಡಲಿಲ್ಲ ಕೆಲಸಗಳು? ಆಗ ಸರಿಯಾಗಿ ಇವರೆಲ್ಲ ಕೆಲಸಗಳು ಮಾಡಿದ್ರು, ಇವತ್ತೇನಕ್ಕೆ ಈ ಅನಾಹುತಗಳಾಗ್ತಾಯಿತ್ತು? ಇದನ್ನು ಸಾರ್ವಜನಿಕರಿಗೆ ಬುದ್ಧಿವಂತರಿದ್ದಾರೆ. ಈ ಪ್ರಶ್ನೆಯನ್ನು ಸಾರ್ವಜನಿಕರೇ ಅವ್ರನ್ನ ಕೇಳ್ತಾರೆ. ಅವ್ರು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ BJP ಶಾಸಕರು ಎಲ್ಲರೂ ಸೇರಿಸಿ ಇವತ್ತೊಂದು ದಿವಸ ಈ ಒಂದು ಗೂಬೆನ ಕೂರಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ಅವರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅಷ್ಟು ಫಂಡ್ ಬಂದಿರೋದಕ್ಕೆ ಅಕೌಂಟನ್ನು ಕೊಟ್ಟು ಆಮೇಲೆ ಕೇಳಬೇಕು ಅವರು, ಯಾಕಪ್ಪ ಅನುದಾನ ಕಮ್ಮಿ ಕೊಟ್ಟಿದೆಯಾ ಅಂತೇಳಿ. ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಅನೇಕ ಕೆಲಸಗಳು ಇವತ್ತು ದಿವಸ ಉಪಮುಖ್ಯಮಂತ್ರಿಗಳು, DCM ಅವರು ಎಷ್ಟು ಕೆಲಸಗಳು ಇವತ್ತು ದಿವಸ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ದೊಡ್ಡ ದೊಡ್ಡ ಕೆಲಸಗಳು ತಗೊಳ್ತಾ ಇದ್ದಾರೆ. ಇವನ್ ಇನ್ಕ್ಲೂಡಿಂಗ್ KR ಪುರಂ, ಇನ್ಕ್ಲೂಡಿಂಗ್ ಮಹದೇಪುರ. ಇವತ್ತು DPR ಮಾಡಿಸ್ತಾ ಇದ್ದಾರೆ, ಮೆಟ್ರೋಗೆ ಆಗಬೇಕು ಅಂಥೇಳಿ ಹೊಸಕೋಟೆಗೆ. ಯಾಕೆ ಮಾಡಿರಲಿಲ್ಲ ಅವರು ಬರೀ ಇದು ಯಾವುದೋ ಒಂದು ರಸ್ತೆಗೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಿಮಗೆ 8,000 ಕೋಟಿ ಬಂದಿತ್ತಲ್ಲ ಮಹದೇಪುರಕ್ಕೆ ಕಳೆದ 5 ವರ್ಷದಲ್ಲಿ, ಆಗೇನು ಕೆಲಸ ಮಾಡಿದ್ದೀರಾ? ಸೊ ಇದು ತಪ್ಪಿಸ್ಕೊಳ್ಳೋದಕ್ಕೆ ಒಂದು ರೀಸನ್ ಹೇಳ್ತಾ ಇದ್ದಾರೆ ವಿನಃ ವಾಸ್ತು ಅಂಶ ಅದಲ್ಲ. ವಾಸ್ತು ಅಂಶ ಏನು ಅಂತ ಹೇಳಿದ್ರೆ, ಸಾರ್ವಜನಿಕರಿಗೆ ಮುಖ್ಯ ರಸ್ತೆಗಳು, ಎಲ್ಲೆಲ್ಲಿ ಶಾಲೆಗಳಲ್ಲಿ ಎಲ್ಲೆಲ್ಲಿ ಸಂಚಾರ ದಟ್ಟಣೆ ಜಾಸ್ತಿ ಇದೆ, ಎಲ್ಲೆಲ್ಲಿ ಮಧ್ಯಮ ವರ್ಗದವರು ಇದ್ದಾರೆ, 2 ವೀಲರ್ಗಳಲ್ಲಿ ಓಡಾಡ್ತಾರೆ, ಅಂಥ ರಸ್ತೆಗಳನ್ನ ಇವರು ಇಂಪಾರ್ಟೆಂಟಾಗಿ ಫಸ್ಟ್ ಪ್ರಿಫರೆನ್ಸಲ್ಲಿ ತಗೊಳ್ಬೇಕು. ಅದನ್ನು ಬಿಟ್ಟು ಎಲ್ಲೋ ಇವ್ರು ಬಂದಿರತಕ್ಕಂಥ ಅನುದಾನಗಳಲ್ಲಿ ಎಲ್ಲೋ ಬೇರೆ ಕಡೆ ಕೆಲಸಗಳು ಮಾಡಿ ಇಂಪಾರ್ಟೆಂಟ್ ರಸ್ತೆಗಳನ್ನ ಮಾಡದೆ ಇವತ್ತು ದಿವಸ ಇಂಥ ಘಟನೆಗಳಾಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ತಪ್ಪು ಅನ್ನೋಂಥದ್ದು ನಮ್ಮದು. आप देख रहे हैं सदा हिंद उर्दू।